ಒಂದು ಟಾಪಿಕ್ ತಗೊತಾ ಇದ್ದೀವಿ, ದಟ್ ಇಸ್ ರೆಟಿನೋಪತಿ. ಸೊ ರೆಟಿನೋಪತಿ ಅಂದರೆ ಏನು, ಸೊ ಏನಾಗುತ್ತೆ, ಅದು ಹೆಂಗಾಗುತ್ತೆ ಸರ್? ಡಯಾಬಿಟಿಸಿಂದ ಕಣ್ಣಿಗೆ ಹೇಗೆ ರಿಲೇಟೆಡ್ ಆಗುತ್ತೆ? ಡಯಾಬಿಟಿಸ್ ಕಣ್ಣ 3-4 ಪ್ರಾಬ್ಲಮ್ ಆಗ್ಬೋದು. ಒಂದು ರೆಟಿನೋಪತಿ ಅಂದರೆ ಕಣ್ಣಿನ ಪರದೆಯಲ್ಲಿ ಬ್ಲೀಡಿಂಗ್ ಆಗೋಂಥ ಕಾಯಿಲೆ ರೆಟಿನೋಪತಿ ಅಂತ. ಮತ್ತು ಇನ್ನೊಂದು ಕ್ಯಾಟ್ರಾಕ್ಟ್ ಅಂತೀವಿ, ಅದು ಕನ್ನಡದಲ್ಲಿ ಮೋತಿಬಿಂದು, ಅದು ಏಜ್ ರಿಲೇಟೆಡ್ ಇದಾಗುತ್ತಲ್ಲ, ಲೆನ್ಸ್ ಒಪೆಕ್ ಆಗೋದು, ಅದೊಂದು ಇದು ಪ್ರಾಬ್ಲಮ್ ಆಗ್ತದೆ. ಮತ್ತು ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಡಯಾಬಿಟಿಸ್ ಇದ್ದವರಿಗೆ ಗ್ಲೋಕೋಮಾ ಅಂತ ಹೇಳ್ತಾರೆ. ಸೊ ಇದು 3 ಡಯಾಬಿಟಿಸ್ ರಿಲೇಟೆಡ್ ಐ ಪ್ರಾಬ್ಲಮ್ಸ್ ಅಂತ ಅನ್ಬೋದು. ಗ್ಲೋಕೋಮಾ ಮತ್ತು ಕ್ಯಾಟ್ರಾಕ್ಟ್ ಬೇಗ ಬರೋದು, ಮತ್ತು ಕಣ್ಣಿನ ಪರದೆ ಅಂತ ರೆಟಿನಾ ಅಂತಂದರೆ ಅದರಲ್ಲಿ ಬ್ಲೀಡಿಂಗ್ ಆಗಿ ಇದು ಕಣ್ಣಿನ ನರ ಡ್ಯಾಮೇಜ್ ಆಗಿ ಕುರುಡುತನ ಬರುತ್ತೆ. ಓಕೆ. ಸೊ ಅದು ಶುಗರಿಂದ ಹೇಗೆ ಅದು ಎಫೆಕ್ಟ್ ಆಗುತ್ತೆ ಸರ್? ಶುಗರ್ ಡಯಾಬಿಟಿಸ್ ಏನಾಗುತ್ತೆ, ಇದು ಬ್ಲಡ್ ವೆಸಲ್ಸ್ ಏನಿರುತ್ತಲ್ಲ ಅದು ಚಿಕ್ಕದಾಗಿ ಬ್ಲಾಕ್ ಆಗೋಕ್ಕೆ ಶುರು ಆಗುತ್ತೆ. ಚಿಕ್ಕದಾಗಿ ಬ್ಲಾಕ್ ಆಗಿ ಅದು ನರ ಇರುತ್ತಲ್ಲ, ಕಣ್ಣಿಂದ ನರ, ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸ್ಟಾಪ್ ಆಗಿ ಆ ನರ ಸಾಯ್ಲಿಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಕೊಡಲಿಕ್ಕೆ ಹೊಸ ಬ್ಲಡ್ ವೆಸಲ್ಸ್ ಬರುತ್ತೆ, ಬಟ್ ಅದು ಪರಿಪೂರ್ಣವಾಗಿ ಫಾರ್ಮ್ ಆಗಲ್ಲ, ಹಂಗಾಗಿ ಬ್ಲೀಡಿಂಗ್ ಆಗಿರುತ್ತೆ. ಬ್ಲೀಡಿಂಗ್ ಆಗಿ ಒಂದು ಪ್ರಾಬ್ಲಮ್ ಆಗುತ್ತೆ, ಕಣ್ಣು ಕಾಣಲ್ಲ, ಕಣ್ಣು ಒಳಗಡೆ ಬ್ಲೀಡಿಂಗ್ ಆದಾಗ. ಮತ್ತು ಇನ್ನೊಂದು ನರಕ್ಕೆ ಅದು ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆದಾಗ ನರದಿಂದನೇ ಹೋಗೋದು ಎಲ್ಲ, ನಾವು ನೋಡ್ತೀವಿ ಅವೆಲ್ಲ ಲೈಟ್ಸ್ ಸೆನ್ಸೇಷನ್, ಅದು ಡ್ಯಾಮೇಜ್ ಆದಾಗ ಇದು ಬ್ಲೈಂಡ್ನೆಸ್ ಬರುತ್ತೆ, ರೆಟಿನೋಪತಿ ಅಂತ. ಓಕೆ. ಅಂದರೆ ಮೇನ್ ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಬ್ಲಡ್ಡಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಅದು ಶುಗರ್ ಜಾಸ್ತಿ ಆದಾಗ ಏನಾಗುತ್ತೆ, ರಕ್ತನಾಳ ಏನು ಸರ್ಕ್ಯುಲೇಷನ್ ಅದು ಬ್ಲಾಕ್ ಆಗುತ್ತೆ ನರಕ್ಕೆ. ಅದರಿಂದ ಅದು ಫಸ್ಟ್ ಸ್ಟೆಪ್, ಅದರಿಂದ ನೆಕ್ಸ್ಟ್